ವೃಷಭ್ ಮರುದಿನ ಪಾರ್ವತಿ ಕರೆಯಲು ಬಂದಾಗ ಪಾರ್ವತಿಗೆ ಹೋಗಲು ಮನಸ್ಸು ಇಲ್ಲದೆ ಸುಶೀಲಾ ಮುಖ ನೋಡಿದಾಗ, ಬೇಗ ರೆಡಿ ಆಗು ಅಮ್ಮ, ಇನ್ನೊಂದೆರಡು ದಿನ ಇರ್ತೀನಿ ಅಮ್ಮ, ಪ್ಲೀಸ್ ಮಾ, ಮುಂದಕ್ಕೆ ಹಬ್ಬಕ್ಕೆ ಬರುವೆಯಂತೆ, ಇವಾಗ ಹೊರಡು. ಆಗ ಮನೆಯಲ್ಲಿ ಗೀತಾ ಮದುವೆ ಕೆಲಸ ಇಲ್ವಾ? ನಿಮ್ಮ ಅತ್ತೆಗೆ ಒಬ್ಬರಿಗೆ ತೊಂದರೆ ಆಗೋಲ್ವಾ? ಈಗ ಹೋಗ್ತೀನಿ, ಆದರೆ ಆವಾಗ ನಾನು 15 ದಿನ ಇರ್ತೀನಿ, ಆವಾಗನೂ ಇದೇ ರೀತಿ ಕಳಿಸ್ಬೇಡ ಎನ್ನುತ್ತಾ ಬೇಸರದಲ್ಲಿ ರೆಡಿ ಆಗೋಳು. ಸುಶೀಲಾ ಅವರ ಕಾಲಿಗೆ ನಮಸ್ಕರಿಸಿ, ಪಪ್ಪಾಗೆ ಬಂದಾಗ ಹೇಳು ಎಂದು ಕಾರಲ್ಲಿ ಕೂಡುವಳು. ನಂತರ ವೃಷಭ್ ಕಾರ್ ಸ್ಟಾರ್ಟ್ ಮಾಡಿದಾಗ ಪಾರು ಸುಮ್ಮನೆ ಇದ್ದಾಗ ವೃಷಭ್ ನಗುವಾಗ, ಯಾಕೆ ನಗೋದು? ಯಾವ ರೀತಿ ನಿನ್ನ ಕರೆದುಕೊಂಡು ಬಂದೆ? ಅಮ್ಮ ಹಠ ಮಾಡಿದರೆ ಹೊಡಿತಾಳೆ, ಅದಕ್ಕೆ ಸುಮ್ಮನೆ ಬಂದಿತ್ತು. ನಿಮ್ಮ ಅತ್ತಿಗೆ ಏನೂ ಬಂದಿಲ್ಲ ಎನ್ನುತ್ತಾ ಕೆನ್ನೆ ಮೇಲೆ ಕೈ ಇಟ್ಕೊಂಡಾಗ ವೃಷಭ್ ಪಾರು ಮುಖ ನೋಡಿ, ಸಾರಿ ಪಾರು, ನೀನು ಒಬ್ಬಳೇ ಇದ್ದು ಈ ಥರ ವಿಚಾರ ಮಾಡ್ತೀಯ? ನಾನು ಎಂದೂ ನಿಂದು ಮೊದಲನೇ ಮದುವೆ ಆಗಿದೆ, ನಾನು ಎರಡನೆಯವನು ಅಂತ ತಿಳಿದಿಲ್ಲ. ಅದನ್ನು ತಲೆಯಿಂದ ತೆಗೆದುಹಾಕು, ಇಬ್ಬರು ಚೆನ್ನಾಗಿರೋಣ. ಮತ್ತು ನನ್ನ ಮನಸ್ಸಿನಲ್ಲಿ ನಿನ್ನ ಬಿಟ್ಟು ಯಾರಿಗೂ ಜಾಗ ಇಲ್ಲ, ಅದು ಎಂದೂ ಸಾಧ್ಯವಿಲ್ಲ. ಇನ್ನೊಮ್ಮೆ ಈ ಥರ ಮಾತಾಡಬೇಡ. ತಪ್ಪಾಯಿತು, ನಾನು ಆ ಥರ ಮಾತಾಡಬಾರ್ದು, ಇನ್ನು ಮುಂದೆ ಹಾಗೆ ಅನ್ನೋಲ್ಲ. ಸರಿ, ಮನೆಯಲ್ಲಿ ಗೀತಾ ಜೊತೆಗೆ ಮಾತಾಡಬೇಡ. ಅಪ್ಪ ಅಮ್ಮ ನಾನು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ನೀನು ಸುಮ್ಮನೆ ಇರು, ಅವಳ ತಂಟೆಗೆ ಹೋಗಬೇಡ. ಆದರೂ ನಾ ಹೇಳಿದಷ್ಟು ಕೇಳು, ಅಲ್ಲಿ ಒಬ್ಬಳೇ ವಿಚಾರ ಮಾಡ್ತೀಯಾ ಅಂತ ಕರೆದುಕೊಂಡು ಬಂದಿತ್ತು, ಮತ್ತು ಇವಳ ಜೊತೆ ಸೇರಿ ತೊಂದರೆ ಅನುಭವಿಸಬೇಡ. ಎನ್ನುತ್ತಾ ರೂಮ್ಗೆ ಹೋಗುವಾಗ ಅತ್ತೆ ಎದುರಾದಾಗ, ಯಾಕೆ ಇಷ್ಟು ಬೇಗ ಬಂದಿತ್ತು? ಇನ್ನೊಂದೆರಡು ದಿನ ಇರೋದಲ್ವಾ? ಇವರು ಕರೆದುಕೊಂಡು ಬಂದರು, ಇರ್ತೀನಿ ಅಂದರೂ ಬಿಡಲಿಲ್ಲ ಎನ್ನುತ್ತಾ ವೃಷಭ್ ಮುಖ ನೋಡಿ ಮುಂದೆ ಹೋಗುವಳು. ನಂತರ ವೃಷಭ್ ಪಾರ್ವತಿ ಅಂದ ಮಾತನ್ನು ಕೇಳಿ ಕರೆದುಕೊಂಡು ಬಂದಿದ್ದನ್ನು ಹೇಳುವನು. ರೂಮ್ಗೆ ಹೋದಾಗ ಅಲ್ಲಿ ಹ್ಯಾಂಗಿಂಗ್ ಚೇರ್ ಇರುವುದನ್ನು ನೋಡಿ ತುಂಬ ಖುಷಿಯಾಗಿ ಅಲ್ಲೇ ನಿಂತಾಗ ಹಿಂದಿನಿಂದ ವೃಷಭ್ ಅವಳ ಭುಜದ ಮೇಲೆ ಕೈ ಹಾಕಿ ಕರೆದುಕೊಂಡು ಹೋಗಿ ಅದರಲ್ಲಿ ಕೂಡಿಸಿ TV ಹಚ್ಚುವನು. ತುಂಬ ಖುಷಿಪಟ್ಟು, ಯಾವಾಗ ತಂದಿತ್ತು? ಇವತ್ತು ಬೆಳಿಗ್ಗೆ ಆನ್ಲೈನ್ ಆರ್ಡ್ರ್ ಮಾಡಿ ತರಿಸಿದ್ದೆ, ಇಷ್ಟ ಆಯಿತಾ? ತುಂಬ ಥ್ಯಾಂಕ್ಸ್. ಅದಕ್ಕೆ ಏನೂ ಇಲ್ವಾ? ಏನೂ ಇಲ್ಲ, ನನ್ನ ಬಲವಂತವಾಗಿ ಕರೆದುಕೊಂಡು ಬಂದಿದ್ದೀರಾ, ಎಷ್ಟು ಖುಷಿಯಾಗಿದೆ. 4 ದಿನ ಇರೋದಕ್ಕೆ ಕೊಡಲಿಲ್ಲ, ನಾನು ಫ್ರೆಂಡ್ ಪಾರ್ಟಿಗೆ ಕರೆದಿದ್ದಾರೆ, ಹೋಗಿ ಬರ್ತೀನಿ. ಫಾರಿನಿಂದ ಫ್ರೆಂಡ್ಸ್ ಬಂದಿದ್ದಾರೆ, ಅದಕ್ಕೆ ಭೇಟಿಯಾಗಿ ಬರ್ತೀನಿ. ನೈಟ್ ಲೇಟ್ ಆಗ್ಬೋದು, ನೀನು ಊಟ ಮಾಡಿ ಮಲಗು. ವೃಷಭ್ ಮಾತು ಕೇಳದೆ TV ಸೌಂಡ್ ಜೋರಾಗಿ ಕೊಟ್ಟು ಕೇಳುವಾಗ, ಅಲ್ವೇ ನಾ ಹೇಳೋ ಮಾತು ಕೇಳು. ಇನ್ನೂ ಸೌಂಡ್ ಜಾಸ್ತಿ ಮಾಡಿದಾಗ ರಿಮೋಟ್ ಕಸಿದು ನ್ಯೂಸ್ ಚಾನೆಲ್ ಹಾಕಿದಾಗ ಅಲ್ಲಿಂದ ಬಂದು ಮಲಗುವಳು. ವೃಷಭ್ ಹತ್ತಿರ ಬಂದಾಗ ಪೂರ್ತಿ ಹೊದ್ದು ಮಲಗಿದಾಗ ವೃಷಭ್ ಅವಳ ಪಕ್ಕ ಮಲಗಿ ಅವಳು ಹೊದ್ದಿದ್ದನ್ನು ತೆಗೆದು, ಇಬ್ಬರು ಸೇರಿ ಹೊತ್ಕೊಂಡು ಮಲಗೋಣ ಎಂದು ಪೂರ್ತಿ ಹೊದ್ದು ಪಾರುವನ್ನು ತಬ್ಬಿಕೊಂಡು ಮುದ್ದಾಡುವಾಗ, ಅಮ್ಮಾರಿ ಬಿಡಿ, ಅದೆಷ್ಟು ಕಾಟ ಕೊಡ್ತೀರಾ? ಕಾಟ ಅಲ್ವೇ, ಪ್ರೀತಿ ಮಾಡ್ತಿದ್ದೀನಿ, ಮುದ್ದು ಮಾಡ್ತಿದ್ದೀನಿ, ಹೀಗೆ ಮುದ್ದು ಮಾಡ್ತಾ ಎನ್ನುತ್ತಾ ಅವಳ ಮುಂಗುರುಳು ಕಿವಿ ಹಿಂದೆ ಸರಿಸಿ ಅವಳ ತುಟಿ ಸ್ಪರ್ಶಿಸಿ, ಇಲ್ಲೇ ಕಳೆದು ಹೋಗಬೇಕಂತ ಆಸೆ ಕಣೆ ಎಂದು ಮುತ್ತಿಟ್ಟು ಆಮೇಲೆ ಮತ್ತೆ ಎನ್ನುತ್ತಾ ತೋರ ಬೆರಳಿನಿಂದ ಹಣೆಯಿಂದ ಮೂಗು ತುಟಿ ಮೇಲೆ ಆಡಿಸಿ, ಈ ಪಾರ್ವತಿನ ಒಮ್ಮೆ ಪೂರ್ತಿಯಾಗಿ ಎಂದವಳ ಮುಖವನ್ನು ಸವರಿ ತಬ್ಬಿಕೊಂಡು ಅವಳ ಬೆನ್ನು ತಟ್ಟಿ, ಹೋಗಲೇ ಬಿಡು, ನಾನು ರಾತ್ರಿ ಬರ್ತೀನಿ, ನೀ ನನಗೋಸ್ಕರ ದಾರಿ ಕಾಯಬೇಡ ಎಂದೇಳಿ ಹಾಸಿಗೆಯಿಂದ ಎದ್ದು ರೆಡಿಯಾಗಲು ತೆರಳುವನು. ವೃಷಭ್ ಸ್ಪರ್ಶಕ್ಕೆ ಪಾರು ಒಂದು ಕ್ಷಣ ಮೈಯೆಲ್ಲ ರೋಮಾಂಚನವಾಗಿ ಯಾಕೋ ಹಿತವೆನಿಸಿ ಆ ಸ್ಪರ್ಶದಲ್ಲಿ ಕಳೆದು ಹೋಗಬೇಕು ಅಂತ ಮನಸ್ಸು ಬಯಸುವುದು. ನಂತರ ತಲೆ ಕೊಡವಿ ಮತ್ತೆ ಹಾಡು ಹಚ್ಚಿಕೊಡುವಳು. ಅಷ್ಟರಲ್ಲಿ ವೃಷಭ್ ರೆಡಿಯಾಗಿ ಇವಳ ಮುಂದೆ ಬಂದಾಗ ಮುಖ ನೋಡದೆ TV ನೋಡುವಾಗ, ನೋಡೆ ಒಂಚೂರು ಹೇಗೆ ರೆಡಿಯಾಗಿದ್ದೀನಿ ಅಂತ. ಆದರೆ ಪಾರುಗೆ ಎಲ್ಲಿ ಮುಖ ನೋಡಿ ತನ್ನ ಮನಸ್ಸು ಜಾರುತ್ತೆ ಎಂಬ ಭಯವಾಗಿ, ಇಲ್ಲ ನಾನು ನೋಡೋಲ್ಲ ಎಂದು ಹಾಡು ನೋಡುವಾಗ, ಅದು ಎಂಥ ಹಾಡು ಏನೋ, ಎಷ್ಟು ಕಾಟ ಕೊಡ್ತಾನೆ ಹೀರೋಯಿನ್ಗೆ. ಆದರೆ ಅವನ ಪ್ರೀತಿ ಒಂಥರ ಇಷ್ಟ. ನನ್ನ ನೋಡೆ, ಅವನಕ್ಕಿಂತ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ. ನೋಡಲ್ಲ. ವೃಷಭ್ ಅವಳ ಮುಂದೆ ನಿಂತು ಅವಳ ಮುಖವನ್ನು ಅಂಗೈಯಲ್ಲಿ ಹಿಡಿದು ಅವಳ ಕಣ್ಣನ್ನೇ ನೋಡುತ್ತಾ, ಇಷ್ಟೊಂದು ಕೋಪನ? ಆದರೆ ಈ ಕೋಪನೇ ನಿನ್ನ ಮುಖಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಲವ್ ಯು ಎಂದು ಹಣೆಗೆ ಮುತ್ತಿಟ್ಟಾಗ ಕಣ್ಣು ಮುಚ್ಚುವಳು. ಅವಳ ತುಟಿ ನಡುಗುವುದನ್ನು ತುಟಿಗೆ ಮುತ್ತಿಡುವನು. ಪಾರು ವೃಷಭ್ ತಲೆಯಲ್ಲಿ ಕೈ ಇಟ್ಟಾಗ ವೃಷಭ್ ದೀರ್ಘ ಮುತ್ತಿಟ್ಟು ನಂತರ, ಇದೇ ಕಣೆ ಒರಿಜಿನಲ್ ಕಿಸ್, ಥ್ಯಾಂಕ್ಸ್ ಕಣೆ, ನನ್ನ ಹೃದಯದಲ್ಲಿ ನಿನ್ನ ಬಿಟ್ಟು ಯಾರೂ ಇಲ್ಲ, ಯು ಡೋಂಟ್ ವರಿ ಬಾಯ್ ಎಂದು ಹೊರಡುವನು.
ಸ್ವಲ್ಪ ಹೊತ್ತು ಟಿ ವಿ ನೋಡಿ ನಂತರ ರೂಮೆಲ್ಲ ಕ್ಲೀನ್ ಮಾಡಿ ರಘು ಜೊತೆ ಮಾತಾಡಿ ಆಮೇಲೆ ಊಟ ಮಾಡಿ ಹ್ಯಾಂಗಿಂಗ್ ಚೇರ್ನಲ್ಲಿ ಕುಳಿತು ಅಲ್ಲೇ ನಿದ್ದೆ ಮಾಡುವಾಗ ರಾತ್ರಿ 11ರ ಸುಮಾರಿಗೆ ವೃಷಭ್ ಬಂದಾಗ ಪಾರ್ವತಿ ಮಲಗಿದ್ದದನ್ನು ಕಂಡು ಅವಳ ಹತ್ತಿರ ಬಂದು ಹಣೆಗೆ ಮುತ್ತಿಟ್ಟು ಇಷ್ಟೊಂದು ಮುದ್ದಾಗಿ ಕಾಣ್ತಾ ಇದೆಯಾ, ಲವ್ ಯು ಕಣೆ ಎಂದು ಕೆನ್ನೆಗೆ ಮುತ್ತಿಡುವಾಗ ಪಾರ್ವತಿಗೆ ಎಚ್ಚರವಾಗಿ ಯಾವಾಗ ಬಂದ್ರಿ, ಈಗ ಕಿಸ್ಸೆಲ್ಲ ಕೊಡ್ತಿರಲ್ಲ, ಹೋಗಿ ಸ್ನಾನ ಮಾಡಿ ಬನ್ನಿ. ಹಾಂ ಈಗ ಲೇಟ್ ಟೈಮ್, 11 ಗಂಟೆ, ಕೈಕಾಲು ಮುಖ ತೊಳೆದು ಫ್ರೆಶ್ ಆಗ್ತೀನಿ. ಇಲ್ಲ, ಅಲ್ಲಿ ಫಾರಿನ್ ಫ್ರೆಂಡ್ಸ್ ಜೊತೆ ಕಿಸ್ ಕೊಟ್ಟು ಬಂದಿರ್ತೀರಾ, ಅವರನ್ನು ಮುಟ್ಟಿಸಿಕೊಂಡು ನನ್ನ ಪಕ್ಕ ಮಲಗೋಕ್ಕೆ ಕೊಡಲ್ಲ. ನೀವು ಸ್ನಾನ ಮಾಡಿದ್ರಷ್ಟೇ ಇಲ್ಲಿ ಮಲಗೋದು. ಅಯ್ಯೋ, ನಾನು ಕಿಸ್ ಕೊಡ್ತೀನಾ, ಅದು ಹೇಗೆ ಸಾಧ್ಯ, ನೀವೇ ಹೇಳಿದ್ದು. ಈಗ ಹೋಗಿ ಬೇಗ ಎಂದು ಕೈ ಹಿಡಿದು ಬಾತ್ರೂಮ್ಗೆ ದೂಡಿ ಬರುವಳು. ನಂತರ ಹೊರಗಡೆ ನಿಂತು ಫುಲ್ ಕ್ಲೀನಾಗಿ ಸೋಪ್ ಹಚ್ಚಿ ಸ್ನಾನ ಮಾಡಬೇಕು. ಬಾತ್ರೂಮ್ ಒಳಗಿಂದ ವೃಷಭ್ ಇವಳು ಯಾವಳು ಸ್ವಚ್ಛ ಭಾರತ ಅಭಿಯಾನ ದಿನ ಹುಟ್ಟಿದಾಗೆ ಆಡ್ತಾಳೆ, ನೀರಿಲ್ಲದ ಜಾಗದಲ್ಲಿ ಇಡಬೇಕು ಅಂದರೆ ಗೊತ್ತಾಗುತ್ತೆ ಎನ್ನುತ್ತಾ ಸ್ನಾನ ಮಾಡಿ ಬೇಕಂತಲೇ ಪಾರು ಟವೆಲ್ ಕೊಡು. ಅಲ್ಲೇ ಇಲ್ವಾ, ಇಲ್ಲ 2 ದಿನ ಮನೇಲಿಲ್ಲ ಅಂದಿದ್ದಕ್ಕೆ ಏನು ಚೆನ್ನಾಗಿಲ್ಲ, ಒಂದಿಷ್ಟು ಶಿಸ್ತು ಅನ್ನೋದಿಲ್ಲ ಎನ್ನುತ್ತಾ ಟವೆಲ್ ಹಿಡಿದಾಗ ಅವಳ ಕೈಯನ್ನು ಒಳಗೆ ಜಗ್ಗಿ ಶವರ್ ಸ್ಟಾರ್ಟ್ ಮಾಡುವನು. ಅಯ್ಯೋ ನಿಮ್ಮ ಬಿಡಿ, ಮೊದಲೇ ಚಳಿ ಇದೆ, ನನ್ನನ್ನು ಯಾಕೆ ನನಗೆ ಈ ಟೈಮ್ನಲ್ಲಿ ಸ್ನಾನ ಮಾಡು ಅಂದ್ಯಲ್ಲ, ಮತ್ತು ನನಗೆ ಚಳಿ ಆಗೋಲ್ವಾ, ಹೊರಗಿನಿಂದ ಬಂದಿದ್ದೀನಿ. ರೀ ಬಿಡಿ, ನನ್ನ ತಲೆ ಎಲ್ಲ ತೊಯ್ತಿದೆ, ಮತ್ತು ಕೋಲ್ಡ್ ಆಗುತ್ತೆ ಪ್ಲೀಸ್ ಎನ್ನುತ್ತಾ ಅವಳೇ ಶವರು ಬಂದ್ ಮಾಡಿ ವೃಷಭ್ ಕೈಯಿಂದ ಬಿಡಿಸಿಕೊಳ್ಳುವಾಗ, ಹೇಗೆ ಬಿಡಿಸಿಕೊಳ್ತೀಯಾ, ಅಷ್ಟೊಂದು ಕೆಪ್ಯಾಸಿಟಿ ಇದೆಯಾ ಎಂದೆರಡು ಕೈಯಿಂದ ಬಂಧಿಸಿದಾಗ ವೃಷಭ್ ತಲೆಯಲ್ಲಿನ ನೀರು ಪಾರು ಮುಖದ ಮೇಲೆ ಬೀಳುವಾಗ ಮುಖವನ್ನು ಆ ಕಡೆ ಈ ಕಡೆ ಮಾಡಿ ಕೊಸರಾಡುವಳು. ಆದರೆ ವೃಷಭ್ ಪಾರು ಮುಖವನ್ನು ನೋಡುತ್ತಾ ಮೈ ಮರೆತಾಗ ವೃಷಭ್ ಕಣ್ಣನ್ನು ನೋಡಿ ಅವನ ನೋಟ ಎದುರಿಸಲಾರದೆ ಸುಮ್ಮನೆ ಆದಾಗ ವೃಷಭ್ ಎಚ್ಚೆತ್ತು, ಮುಗಿತಾ ಇಲ್ಲ ಶಕ್ತಿ, ಕೈ ಬಿಡ್ಲಾ, ಪ್ಲೀಸ್ ಎಂದು ತಲೆ ತಗ್ಗಿಸಿ ಹೇಳಿದಾಗ ವೃಷಭ್ ಕೈ ಬಿಟ್ಟಾಗ ಅಲ್ಲಿಂದ ಹೊರಗಡೆ ಬರುವಳು. ತನ್ನ ಎದೆ ಮೇಲೆ ಕೈ ಇಟ್ಟು ಉಸಿರಾಟ ಸಂಭಾಲಿಸಿಕೊಂಡು ಬೇರೆ ಬಟ್ಟೆ ಹಾಕಿ ತಲೆ ಒರೆಸಿಕೊಳ್ಳುವಾಗ ವೃಷಭ್ ಬಂದು ಹಿಂದೆ ನಿಂತಾಗ ಕನ್ನಡಿಯಲ್ಲಿ ಅವನ ಬಿಂಬ ನೋಡಿ ಅಲ್ಲಿಂದ ಎದ್ದು ಹೋಗುವಳು. ವೃಷಭ್ ಹಿಂದಿನಿಂದ ಕೈ ಹಿಡಿದಾಗ ಪಾರು ಅಲ್ಲೇ ನಿಲ್ಲುವಳು. ವೃಷಭ್ ಅವಳ ಕೈಯಲ್ಲಿರುವ ಟವೆಲ್ ತೆಗೆದುಕೊಂಡು ಪಾರು ತಲೆ ಒರೆಸುವಾಗ ಪಾರ್ವತಿ ಕಣ್ಣು ಮುಚ್ಚುವಳು. ಹಿಂದಿನಿಂದ ಅವಳ ಕೂದಲು ಸರಿಸಿ ಕುತ್ತಿಗೆಗೆ ಮುತ್ತಿಟ್ಟಾಗ ಪಾರ್ವತಿ ತನ್ನ ಕೈಯಲ್ಲಿ ವೇಲನ್ನು ಗಟ್ಟಿಯಾಗಿ ಹಿಡಿದಾಗ ಅವಳನ್ನು ತನ್ನ ಕಡೆ ತಿರುಗಿಸಿ ತನ್ನ ತೋರು ಬೆರಳಿನಿಂದ ಅವಳ ಮುಖ ಮೇಲೆತ್ತಿ ಮುಂದಿರುವ ಅವಳ ಗುಂಗುರು ಕೂದಲನ್ನು ಹಿಡಿದು ಜಗ್ಗಿದಾಗ ಅದು ತಿರುಗಿ ಮತ್ತೆ ಅವಳ ಮುಖದ ಮೇಲೆ ಬಿದ್ದಾಗ ಮತ್ತೆ ಆ ಕೂದಲನ್ನು ಹಿಡಿಯುವಾಗ ಪಾರು ಅವನ ಕೈ ಬಿಡಿಸಿ ಸರಿಸಿ ಕೂದಲಿಗೆ ಕ್ಲಿಪ್ ಹಾಕಿ ಮಲಗೋಳು. ನಂತರ ವೃಷಭ್ ಹೋಗಿ ಪಕ್ಕದಲ್ಲೇ ಮಲಗಿ, ಅದೇನು ಈ ಟೈಮ್ನಲ್ಲಿ ಸ್ನಾನ ಮಾಡು ಅನ್ನೋದು, ನೀರಿಲ್ಲದ ಜಾಗದಲ್ಲಿ ಇಡಬೇಕಾಗಿತ್ತು ನಿನ್ನ. ಪಾರು ವೃಷಭ್ ಹತ್ತಿರ ಸಾಗಿ ಮಲಗಿ ವೃಷಭ್ ಬಳಸಿಕೊಂಡು ಮಲಗುವನು. ಅಲ್ಲಿ ಫ್ರೆಂಡ್ಸ್ ಹತ್ತಿರ ಕಿಸ್ ಕೊಟ್ಟು ಬಂದರೆ, ನಾನಾ ಯಾರಿಗೆ ಕೊಡ್ತೀನಿ, ನೀವೇ ಹೇಳಿದ್ರಲ್ಲ ಫಾರಿನ್ ಫ್ರೆಂಡ್ಸ್ಗೆ ಕಿಸ್ ಕೊಟ್ಟಿದ್ದೀನಿ ಅಂತ, ಅದಕ್ಕೆ ಸ್ನಾನ ಮಾಡಿಸಿದ್ದು. ಅಯ್ಯೋ ಹುಚ್ಚಿ, ನಿನ್ನ ಕಾಡ್ಸೋಕ್ಕೆ ಅಂದಿದ್ದು, ಯಾರಿಗೂ ಕಿಸ್ ಕೊಟ್ಟಿಲ್ಲ, ನಿನಗೆ ಫಸ್ಟ್ ಕೊಟ್ಟಿದ್ದು. ಇಂಥ ಚಳಿಯಲ್ಲಿ ನನಗೆ ಸ್ನಾನ ಮಾಡಿಸಿದೆ, ಏನಾಯಿತು ಬಿಡು, ಮತ್ತೊಮ್ಮೆ ಕ್ಲೀನ್ ಆದಾಗೆ ಆಯಿತು. ಟವೆಲ್ ಇಲ್ಲ ಅಂತ ಸುಳ್ಳು ಹೇಳ್ತೀರಾ, ನಾನು 2 ದಿನ ಇಲ್ಲ ಅಂದಿದ್ದಕ್ಕೆ ರೂಮೆಲ್ಲ ಯಾವ ಆಕಾರ ಮಾಡಿದ್ದೀರಾ, ನಿಂದು ಯಾಕೋ ಅತಿ ಕ್ಲೀನಿಂಗ್ ಕಣೆ. ಹೌದು, ನಿಮ್ಮ ಥರ ಇರಬೇಕು, 2 ದಿನಕ್ಕೊಮ್ಮೆ ಸ್ನಾನ ಮಾಡಿಕೊಂಡು. ಹಾಂ, ನಾನು ದಿನ ಸ್ನಾನ ಮಾಡೋಲ್ವಾ, ಮೊದಲೇನೋ ದಿನ ಸ್ನಾನ ಮಾಡೋಕ್ಕೆ ಒಲ್ಲೆ ಅಂತಿದ್ರಂತೆ, ಮೊನ್ನೆ ಗೀತಾ ಹೇಳಿದ್ಲು. ಕಾಲೇಜ್ಗೆ ಹೋಗುವಾಗ ಸಂಡೇ ಮಾಡ್ತಿದ್ನಲ್ಲ, ಅದನ್ನೇ ಹೇಳಿದ್ದಾಳೆ. ಚೀಚಿ ಎಷ್ಟೊಂದು ಗಲೀಜು, ಮೊದಲೇ ಗೊತ್ತಾಗಿದ್ದರೆ ನಿಮ್ಮನ್ನು ಮದುವೆ ಮಾಡ್ಕೊಳ್ತಿರ್ಲಿಲ್ಲ. ಆದರೆ ಏನು ಮಾಡೋದು, ಈಗ ಮದುವೆ ಆಗಿದೆಯಲ್ಲ. ಪಾರು ಜ್ಯೋತಿಗೆ ಮುಂದಿನ ವಾರ ಶ್ರೀಮಂತ ಮಾಡ್ತಾರಂತೆ. ಅಜಯ್ ಕಾಲ್ ಮಾಡಿದ್ದ. ಹೌದಾ, ನನಗೆ ಹೇಳೇ ಇಲ್ಲ. ನಿಮ್ಮ ಅಮ್ಮನೇ ಶ್ರೀಮಂತ ಮಾಡ್ತಾರಂತೆ. ಹೌದು, ಅವರೇ ಮಾಡಬೇಕು. ಮತ್ತು ಅವಳೇನಾರ ಮಾಡ್ತಾಳಾ ಎನ್ನುತ್ತಾ ವೃಷಭ್ ಮುಖ ನೋಡಿದಾಗ, ಯಾರು ಅವಳಂದರೆ, ಯಾರಿಲ್ಲ ಈಗ ಮಲಗಿ. ನಂಗೆ ಗೊತ್ತು, ರಘು ಭೇಟಿಯಾಗಿದ್ದೆ, ಅವನು ಹೇಳಿದ್ದಾನೆ ನಾನು ಯಾರ ಮುಂದೇನೂ ಹೇಳೋಲ್ಲ. ಮತ್ತು ಏನಾದರೂ ಮಾಲಕ್ ಕಾಲ್ ಮಾಡಿದ್ಲ? ಇಲ್ಲ, ನಂಬರ್ ಚೇಂಜ್ ಮಾಡಿ ಕೊಟ್ಟಿದ್ದೀರಾ. ನನ್ನ ನಂಬರ್ ಹೇಗೆ ಸಿಗುತ್ತೆ ಅವಳಿಗೆ? ಗೀತಾಗೆ ನಿನ್ನ ಹೊಸ ನಂಬರ್ ಕೊಡಬೇಡ, ಅದೇ ಹಳೆ ನಂಬರ್ ಹೇಳು. ಅವಳು ಇನ್ನು ಮುಂದೆ ಮನೆಯಲ್ಲೇ ಇರ್ತಾಳೆ. ಸರಿ, ನಾ ಮಲಗ್ತೀನಿ. ಯಾಕೆ, ನನ್ನ ಜೊತೆ ಮಾತಾಡೋಲ್ವಾ? ನೆನ್ನೆ ನನ್ನ ಜೊತೆ ಇಲ್ಲ, ಇವತ್ತಾದರೂ ನನ್ನ ಜೊತೆ ಮಾತಾಡು.
ನಿನ್ನೆ ರಾತ್ರಿ ನಿದ್ದೆನೇ ಮಾಡಿಲ್ಲ, ಬರೀ ನಿಮ್ಮದೇ ಚಿಂತೆಯಾಗಿತ್ತು. ಇವತ್ತು ನೀವು ಪಕ್ಕದಲ್ಲಿ ಇದ್ದೀರಾ, ಅದಕ್ಕೆ ನೆಮ್ಮದಿಯಿಂದ ಮಲಗ್ತೀನಿ ಎಂದು ಹೇಳಿ ವೃಷಭ್ ಮತ್ತೆ ಮಾತಾಡುವಾಗ ಅವನ ಬಾಯಿಗೆ ಕೈ ಅಡ್ಡ ಇಟ್ಟು ಸಾಕು ಮಾತಾಡಿದು ಎಂದು ಕಣ್ಣು ಮುಚ್ಚಿ ಮಲಗುವಳು. ವೃಷಭ್ ಬಲಸಿಕೊಂಡು ಮಲಗಿ ಅವಳ ನೆತ್ತಿಗೆ ಮುತ್ತಿಟ್ಟು, ನಾನು ನಿನ್ನೆ ನಿದ್ದೆ ಮಾಡಿಲ್ವೇ, ದಿನ ನೀನು ಪಕ್ಕದಲ್ಲಿದ್ದು ನಿನ್ನೆ ಒಬ್ಬನೇ ಇರುವುದು ತುಂಬ ಕಷ್ಟವಾಯಿತು. ನಂತರ ಅವಳ ಮುಖ ನೋಡಿ, ಸಾರಿ ಕಣೆ, ಇವತ್ತು ನಾನೇ ದಾರಿ ತಪ್ಪಿದೆ ಅನಿಸ್ತಿದೆ. ಇನ್ನು ಎಷ್ಟು ದಿನ ನನ್ನ ಹೀಗೆ ದೂರ ಇರ್ತೀಯ? ನಿನ್ನ ಮನಸ್ಸು ಬಯಸಿದ್ರು ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಆದರೂ ಕಾಯ್ತೀನಿ, ಸ್ವೀಟ್ ಡ್ರೀಮ್ಸ್ ಎಂದು ಮಲಗುವನು. ಬೆಳಿಗ್ಗೆ ವೃಷಭ್ ಎದ್ದು ಸ್ವಿಮ್ಮಿಂಗ್ಗೆ ಹೋದಾಗ ಪಾರು ವೆಂಕಟೇಶ್ ಅವರಿಗೆ ಮಸಾಜ್ ಮಾಡಿ ವಾಪಸ್ ಬಂದು ಸ್ನಾನ ಮಾಡಿ ಚಳಿ ಹತ್ತಿ ನಡುಗುತ್ತಾ ಮತ್ತೆ ಮಲಗುವಳು. ವೃಷಭ್ ಪಾರುಗೆ ಟಿಫಿನ್ ಮಾಡುವುದಕ್ಕೆ ಬಾ ಅಂತ ಹೇಳು. ನೀನು ಬಾ. ಹ್ಞೂಮ್ಮ ಅಂದು ಒಳಗೆ ಬಂದ ಪಾರ್ವತಿನ ನೋಡಿ, ಯಾಕೆ ಮಲಗಿದ್ಯಾ, ಎಷ್ಟು ನಡುಗ್ತಿದ್ಯಾ, ಹಣೆ ಮುಟ್ಟಿ ಜ್ವರನೂ ಬಂದಿದೆ, ಹಾಸ್ಪಿಟಲ್ಗೆ ಹೋಗೋಣ ಬಾ, ತುಂಬ ಚಳಿ ಆಗ್ತಿದೆ, ಎಲ್ಲ ನಿಮ್ಮಿಂದ. ನಿನ್ನೆ ರಾತ್ರಿ ನನ್ನ ವೃಷಭ್ ನಗುತ್ತಾ, ನನಗೆ ಸ್ನಾನ ಮಾಡು ಅಂದೆಲ್ಲ, ಅದಕ್ಕೂ ನಿಂಗೂ ಅದೇ ಥರ ಮಾಡೋಕ್ಕೆ ಹೋದೆ, ಆದರೆ ಈಗ ಹೇಳು ಬೇಗ ಹೋಗೋಣ. ಅಯ್ಯೋ ತುಂಬ ಚಳಿ, ಕಾಲು ನೆಲಕ್ಕೆ ಇಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಕೋಲ್ಡ್ ಅನ್ನಿಸ್ತಿದೆ, ಹೇಗೆ ಬರಲಿ, ನನಗೆ ಒಂದು ಕಪ್ ಕಾಫಿ ಮಾಡಿಕೊಡು ಅಂತ ಹೇಳಿ ಕಮಲಮ್ಮಗೆ, ಅಂದರೆ ಸ್ವಲ್ಪ ಕಡಿಮೆ ಆಗ್ಬೋದು, ಡಾಕ್ಟರ್ನ ಇಲ್ಲಿಗೆ ಬಾ ಅಂತ ಹೇಳ್ತೀನಿ ಎಂದು ಫೋನ್ ಹಚ್ಚಿ ಪಾರು ಕಾಫಿ ಕುಡಿಯುವಾಗ ಲಕ್ಷ್ಮಿ ಅವರು ಅಲ್ಲಿಗೆ ಬಂದಾಗ, ಅತ್ತೆ ಎಲ್ಲ ನಿಮ್ಮ ಮಗನಿಂದ ನೋಡಿ ರಾತ್ರಿ 11 ಗಂಟೆಗೆ ನನ್ನ ನೀರಲ್ಲಿ ನೆನೆಸಿದ್ದಾರೆ. ಅಯ್ಯೋ ಅಮ್ಮ, ಹಾಗೆ ಕಾಡಿಸಿದೆ, ಇವಳು ಆ ಟೈಮ್ನಲ್ಲಿ ನನಗೆ ಸ್ನಾನ ಮಾಡೋವರೆಗೂ ಬಿಡಲಿಲ್ಲ, ತನ್ನದು ತಪ್ಪಿದೆ, ಅದನ್ನು ಬಿಟ್ಟು ಅಷ್ಟರಲ್ಲಿ ಅಲ್ಲಿಗೆ ಡಾಕ್ಟರ್ ಬಂದು ಪರೀಕ್ಷಿಸಿ ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಬರೆದು ಕೊಡುವರು. 2 ದಿನ ರೆಸ್ಟ್ ತಕ್ಕೊಂಡ್ರೆ ಆರಾಮ ಆಗ್ತಾರೆ ಎಂದು ಹೇಳಿ ಹೋಗುವರು. ಪಾರು ಟಿಫಿನ್ ಮಾಡಿ TV ನೋಡುವಾಗ, ಪಾರು ಟ್ಯಾಬ್ಲೆಟ್ಸ್ ತಗೋ, ಒಂದು ಇಂಜೆಕ್ಷನ್ಗೆ ಆರಾಮ ಆದಾಗೆ ಕೂಡಬೇಡ. ಅಯ್ಯೋ ಅವನ ತಗೊಳ್ಳೋಕ್ಕೆ ಕಷ್ಟ, ಇಂಜೆಕ್ಷನ್ ಬೆಸ್ಟ್, ಸಾಕು ಅಷ್ಟೇ, ಆರಾಮ ಆಗ್ತೀನಿ. ಹೇ ಟ್ಯಾಬ್ಲೆಟ್ಸ್ ತಗೋ, ಚಿಕ್ಕ ಮಕ್ಕಳ ಥರ ಹಠ ಮಾಡ್ತೀಯಲ್ಲ. ಹೌದು ಹಠನೇ ಮಾಡ್ತೀನಿ, ನಾನು ತಗೊಳ್ಳಲ್ಲ. ಏನು ಮಾಡ್ತೀರಾ? ಟ್ಯಾಬ್ಲೆಟ್ ಎಲ್ಲ ಪುಡಿ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ನಿನ್ನ ಮೂಗು ಹಿಡಿದು ಕುಡಿಸ್ತೀನಿ. ಅಯ್ಯೋ ಬಾಯಿ ತುಂಬ ವಿಷ, ಚಿ ಆ ಥರ ಯಾರಾದರೂ ಟ್ಯಾಬ್ಲೆಟ್ಸ್ ತಗೊಳ್ತಾರಾ? ಅಕ್ಕನ ಮಕ್ಕಳಿಗೆ ಚಿಕ್ಕವರಿದ್ದಾಗ ಹಾಗೇ ಆಗಿತ್ತು, ಈಗ ನಿಂಗೂ ಕೂಡ ಅದೇ ರೀತಿ ಕುಡಿಸ್ತೀನಿ, ತಡಿ ಬಂದೆ, ಟ್ಯಾಬ್ಲೆಟ್ ಪುಡಿ ಮಾಡ್ಕೊಂಡು ಬರ್ತೀನಿ ಎಂದು ಎದ್ದು ಹೋಗುವಾಗ, ಅಯ್ಯಮ್ಮ ನಾನೆಲ್ಲ ಹಾಗೆ ತಗೊಳ್ತೀನಿ, ನೀವು ಹಾಗೆಲ್ಲ ಪ್ರಯೋಗ ಮಾಡಬೇಡಿ ಎಂದು ಟ್ಯಾಬ್ಲೆಟ್ ತಗೊಂಡು ಅಡುಗೆ ಕೋಣೆಗೆ ಹೋದಾಗ ವೃಷಭ್ ಹಿಂದೆ ಹೋಗಿ ಏನು ಮಾಡುವಳೆಂದು ನೋಡುವಾಗ ಟ್ಯಾಬ್ಲೆಟ್ ನುಂಗಿ ಆಮೇಲೆ ಬಾಯಿ ತುಂಬ ಸಕ್ಕರೆ ಹಾಕಿಕೊಂಡು ಬರುವಳು. ವೃಷಭ್ ನಗುವಾಗ, ಅದು ಕಷ್ಟ, ಅದಕ್ಕೆ ಎಲ್ಲೋ ಡಸ್ಟ್ಬಿನ್ಗೆ ಹಾಕ್ತೀಯ ಅಂದ್ಕೊಂಡಿದ್ದೆ. ಹೌದು ನೋಡು, ಹೊಳಿಲೇ ಇಲ್ಲ, ನೆಕ್ಸ್ಟ್ ಅದೇ ಥರ ಮಾಡ್ತೀನಿ. ಮೊದಲೆಲ್ಲ ಟ್ಯಾಬ್ಲೆಟ್ಸ್ ತಗೊಂಡೇ ಇಲ್ವಾ, ಒಂದ್ಸಲ ಟ್ಯಾಬ್ಲೆಟ್ ತಗೊಂಡು ವಾಮಿಟ್ ಆಗಿ ಮೂಗಲ್ಲಿ ಬಂದು ತುಂಬ ತೊಂದರೆ ಆಗಿತ್ತು, ಅದಕ್ಕೆ ಆವಾಗಲಿಂದ ಟ್ಯಾಬ್ಲೆಟ್ಸ್ ತಗೊಳ್ಳೋಕ್ಕೆ ಕಷ್ಟ. ಆದರೂ ಎಲ್ಲ ಟ್ಯಾಬ್ಲೆಟ್ಸ್ ತಗೋ, ಬೇಗ ಆರಾಮವಾದರೆ ಜ್ಯೋತಿ ಫಂಕ್ಷನ್ಗೆ ಹೋಗೋದಕ್ಕೆ ಆಗೋದು. ಹೌದಲ್ವಾ, ಕರೆಕ್ಟ್, ಬೇಗ ಆರಾಮಾಗಿ ಜ್ಯೋತಿಗೆ ನಾನೇ ಅಲಂಕಾರ ಮಾಡಬೇಕು. ಮದುವೆಯಲ್ಲಿ ಅಜಯ್ ಎಷ್ಟು ಹೇಳಿದ್ದ, ಆದರೆ ಈಗ ನಾನೇ ಮೇಕಪ್ ಮಾಡ್ತೀನಿ. ಖುಷಿನಾ? ತುಂಬ ಖುಷಿ ಎಂದು ಅವನ ಕೊರಳಿಗೆ ಕೈ ಹಾಕಿದಾಗ ವೃಷಭ್ ಅವಳನ್ನು ಎತ್ತಿಕೊಂಡು ರೂಮಿಗೆ ತಂದು ಮಲಗಿಸುವನು. ಈಗ ಸ್ವಲ್ಪ ಹೊತ್ತು ಮಲಗು, ಅತ್ತೆ ಕಾಣಿಸ್ತಾ ಇಲ್ಲ, ಅವರು ಜ್ಯೋತಿಗೆ ಬಟ್ಟೆ ತರುವುದಕ್ಕೆ ಹೋಗಿದ್ದಾರೆ, ನಿನ್ನ ಕರೆದುಕೊಂಡು ಹೋಗಬೇಕಂತ ಮಾಡಿದರು, ಆದರೆ ನಿನಗೆ ಜ್ವರ ಬಂದಿದ್ದಕ್ಕೆ ಒಬ್ಬರೇ ಹೋದರು. ನಾನು ಸ್ವಲ್ಪ ಗೀತಾ ಜೊತೆ ಮಾತಾಡ್ತೀನಿ, ಅವಳ ನೋವಲ್ಲಿ ಇದ್ದರೆ ಹೇಗೆ. ವೃಷಭ್ ಬಾಗಿಲು ಹಾಕಿ ಬಂದು ತನ್ನ ವರ್ಕ್ ಮಾಡುತ್ತಾ, ಈಗ ಸುಮ್ಮನೆ ಮಲಗು, ತಲೆಯಲ್ಲಿ ಬೇಡವಾದ ವಿಷಯ ಯಾಕೆ ಎಂದು ಹೇಳಿ ಮುಂದೆ ಮಾತನಾಡಲಾರದೆ ತನ್ನ ಕೆಲಸ ಮಾಡುವನು. ಪಾರುಗೆ ಏನೆಂದು ತಿಳಿಯದೆ ಮನಸ್ಸಿನಲ್ಲಿ ಎಷ್ಟು ಸ್ಟ್ರಿಕ್ ಆಗಿ ಇಟ್ಟಿದ್ದಾರೆ, ಬೇರೆಯವರ ಜೊತೆ ಮದುವೆ ಮಾಡಿದರೆ ಚೆನ್ನಾಗಿರ್ತಾಳ, ನಾನು ಹಾಗೆ ಸಂಚಿತ್ ಇಷ್ಟಪಟ್ಟಿದ್ದೆ, ಆದರೆ ಈಗ ಮರೆತಿದ್ದೀನಿ ಅಂತ ಅನಿಸುತ್ತಾ? ಏನು ವಿಚಾರ ಮಾಡ್ತಿದ್ಯಾ? ಅಲ್ಲ, ಆ ಗಿರೀಶ್ ಜೊತೆ ಮದುವೆ ಮಾಡಿದರೆ ಗೀತಾ ಚೆನ್ನಾಗಿ ಇರ್ತಾಳ ಅಂತೀರಾ? ಅವನೇನೋ ತುಂಬ ಸ್ಟ್ರಾಂಗ್ ಅಂತೆ, ಇವಳ ಲವ್ ವಿಷಯ ಗೊತ್ತಿದ್ದು ಒಪ್ಪಿಗೆ ಕೊಟ್ಟಿದ್ದಾನೆ, ಮದುವೆ ಮಾಡೋಣ, ಈಗ ನೀನು ನನ್ನ ಜೊತೆ ಚೆನ್ನಾಗಿದ್ಯಾ ತಾನೆ? ಆಗ ಪಾರು ಏನು ಮಾತನಾಡದೆ ಮಗ್ಗುಲ ಬದಲಾಯಿಸಿ ಮಲಗುವಳು. ವೃಷಭ್ ಎದ್ದು ಬಂದು ಪಾರು ಮುಂದೆ ನಿಂತಾಗ ಪಾರು ವೃಷಭ್ ಮುಖ ನೋಡುವಾಗ, ಯಾಕೆ ನನ್ನ ಜೊತೆ ನೀನು ಖುಷಿಯಾಗಿಲ್ವಾ? ನನ್ನ ಮೇಲೆ ಇನ್ನೂ ಕೋಪ ಇದೆಯಾ? ಅದು ನಾನೇಲಿ ನಿಮಗೆ ಮೋಸ ಮಾಡ್ತಿದ್ದೇನೋ ಅಂತ ಅನಿಸ್ತಿದೆ, ಇನ್ನೂ ಮನಸ್ಸಿನಲ್ಲಿ ಸಂಚಿತ್ ಇದ್ದಾನೆ ಅನಿಸುತ್ತೆ, ಪೂರ್ತಿ ಮರಿಬೇಕು ಗೊತ್ತಾ? ಬಟ್ ಯಾಕೋ ವೃಷಭ್ ಯೋಚಿಸುತ್ತಾ, ಸಂಚಿತ್ ಪ್ರೀತಿ ಮಾಡಿಲ್ಲ ಅಂತ ಹೇಳ, ಆದರೆ ನಂಬೋಲ್ಲ, ಆದರೆ ಅದೇ ಪ್ರಾಬ್ಲಮ್ ಆಗಿರೋದು ಎಂದು ಸುಮ್ಮನೆ ನಿಂತಾಗ ಪಾರು ಕಣ್ಣು ಮುಚ್ಚಿ ಮಲಗಿರುವಳು. ಅವಳು ಮುಂದೆ ಕುಳಿತು ತಲೆ ಸವರಿದಾಗ ಅವಳ ಕಣ್ಣಂಚಿನಲ್ಲಿ ನೀರು ಕಂಡು ಎಷ್ಟು ಒದ್ದಾಡ್ತಾ ಇದ್ದಾಳೆ,
ಇದು ಯಾವಾಗೆಲ್ಲ ಸರಿಯಾಗುತ್ತೆ? ಬೆಸ್ಟ್ ಆಪ್ಷನ್ ವಿಮಲ ಕಡೆಯಿಂದ ಇಳಿಸೋದು. ಆದರೆ ಅದರಿಂದ ಮತ್ತೊಂದು ತೊಂದರೆ ಆದರೆ ಅಷ್ಟರಲ್ಲಿ ಪಾರು ವೃಷಭ ಕೈಯನ್ನು ತನ್ನ ಎದೆಗೂಡಲಿಟ್ಟು ಮಲಗುವಳು. ವೃಷಭ್ ನಗುತ್ತಾ ತನ್ನ ಕೈಯನ್ನು ಹಿಂಪಡೆದು ನಾನು ನಿನ್ನ ಜೊತೆನೇ ಇರ್ತೀನಿ ಎಂದು ಹನೆಗೆ ಮುತ್ತಿಟ್ಟು ತನ್ನ ಕೆಲಸಕ್ಕೆ ಕೂಡುವನು. ಮಾಲ, ವಿನಯ್, ಗೀತಾ ವಿಷಯ ಏನು ಮಾಡಿದೆ? ಏನಮ್ಮ, ನಾನು ಅಲ್ಲಿಗೆ ಬರೋಲ್ಲ, ನೀನೇ ಏನಾದರೂ ಮಾಡ್ಕೊ. ಇಲ್ಲಿ ಅವಳಿಗೆ ಮುಂದಿನ ತಿಂಗಳು ಮದುವೆ ಫಿಕ್ಸ್ ಮಾಡಿದ್ದಾರೆ. ಮಾಡಲಿ ಬಿಡಮ್ಮ, ನಾನೆಂದ ಅವಳನ್ನು ಇಷ್ಟಪಟ್ಟಿಲ್ಲ, ನಿಮಗೆ ಗೊತ್ತು. ಆದರೆ ವಿಮಲಾ ಜೀವನ? ಅಮ್ಮ, ಅಕ್ಕನ ಜೀವನದ ಬಗ್ಗೆ ನೀನು ಅಪ್ಪ ತಲೆ ಕೆಡಿಸ್ಕೋಬೇಕು, ನಾನಲ್ಲ. ಈಗ ಅದನ್ನೇ ಕೊರಿಬೇಡ. ಇಡು ಫೋನ್. ಮತ್ತೊಮ್ಮೆ ಈ ವಿಷಯವಾಗಿ ನನಗೆ ಕಾಲ್ ಮಾಡಬೇಡ. ಬಾಯ್ ಎಂದು ಫೋನ್ ಕಟ್ ಮಾಡಿದಾಗ ಮಾಲಾಗೆ ಏನು ಮಾಡುವುದು ತಿಳಿಯದೆ ಯೋಚಿಸ್ತಾ ಕೂಡುವಳು. ಸುಶೀಲಾ ಅವರು ಜ್ಯೋತಿಗೆ ಒಂದು ರೇಷ್ಮೆ ಸೀರೆ, ಅಜಯ್ಗೆ ಒಂದು ಜೊತೆ ಬಟ್ಟೆ ಖರೀದಿಸಿ ಸೀಮಂತಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಅಜಯ್ ಮನೆಗೆ ಹೋಗಿ ಅದ್ಧೂರಿಯಾಗಿ ಸೀಮಂತ ಮಾಡುವರು. ಪಾರ್ವತಿ ಜ್ಯೋತಿಯನ್ನು ಅಲಂಕರಿಸಿ ಅಜಯ್ ಜ್ಯೋತಿ ಕೂಡಿಸಿ ಆರತಿ ಮಾಡಿ ಎಲ್ಲರೂ ಅರಸುವರು. ಲಕ್ಷ್ಮಿ ಅವರು ಜ್ಯೋತಿ ಅಜಯ್ಗೆ ಬಟ್ಟೆ ಕೊಟ್ಟು ಆಶೀರ್ವಾದಿಸುವರು. ಮಾಲಾ ಜ್ಯೋತಿಗೆ ಒಂದು ನೆಕ್ಲೆಸ್ ಕೊಡುವಾಗ ಜ್ಯೋತಿ ಅದನ್ನು ನಿರಾಕರಿಸುವಳು. ನೀನು ನನ್ನ ಮಗಳ ಥರನೇ, ಯಾಕೆ, ಏನಾಗೋಲ್ಲ. ಆದರೂ ಬೇಡ ಆಂಟಿ, ನನ್ನ ಗಂಡ ಅತ್ತೆ ಮಾವ ಇದ್ದಾರೆ, ಅವರೆದಕ್ಕೂ ಕಡಿಮೆ ಮಾಡಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಏನು ಬೇಡ. ರಘು ಸಣ್ಣಗೆ ಪಾರು ಮುಂದೆ ಈಗ ಪ್ರೀತಿ ತೋರಿಸೋಕ್ಕೆ ಹೋಗ್ತಿದ್ದಾಳೆ, ಅದು ಎಲ್ಲಿ ಸಾಧ್ಯ? ರಘು, ಹೌದು, ಫೋನ್ ಮಾಡಿದಾಗ ಆಂಟಿಗೆ ಅಂದಿದ್ದೀನಿ ನಿನ್ನ ಹಳೆ ವಿಷಯ ಗೊತ್ತು ಅಂತ ಅಂದರೂ ಕಾಡ್ತಾಳೆ. ನೀ ಏನು ಹೆದರಬೇಡ, ಇವಳಿಂದ ನಿನಗೆ ಯಾವುದೇ ತೊಂದರೆ ಆಗೋಲ್ಲ, ಯಾಕೆ ಚಿಂತೆ? ಅದನ್ನು ನೋಡಿದ ವೃಷಭ್, ಏನಿಬ್ಬರದು ಗುಸುಗುಸು? ರಘು ವೃಷಭ್ ಮುಖ ನೋಡಿ ಸ್ಮೈಲ್ ಕೊಟ್ಟು, ಅತ್ತೆಗೋಳು ನೋಡೋದಕ್ಕೆ ಆಗ್ತಿಲ್ಲ, ನಾನೇ ಸಹಾಯ ಮಾಡಲಾ ಅಂತ ಅನಿಸ್ತಿದೆ, ಆದರೂ ಬೇಡ, ಅನುಭವಿಸಲಿ. ಹಂಗ್ಯಾಕೋ ಅಂತೀಯಾ? ತಡಿ, ನಾನೇ ಹೆಲ್ಪ್ ಮಾಡ್ತೀನಿ ಎಂದು ಪಾರು ಮುಂದೆ ಸಾಗುವಾಗ ವೃಷಭ್ ಕೈ ಹಿಡಿದಾಗ ತಿರುಗಿ ವೃಷಭ್ ಮುಖ ನೋಡುವಾಗ ರಘು, ಹೋದರೆ ನಿಂದು ಇನ್ನೂ ರೆಡಿಯಾಗಿಲ್ವಾ ಅಂತ ಮಾತಾಡಿ ನಿಂಗೆ ಕಣ್ಣೀರು ಹಾಕಿಸ್ತಾರೆ, ಸುಮ್ಮನೆ ಕೊಡು, ಅಷ್ಟು ತಿಳಿಯೋಳ್ವಾ, ಅವ್ರ ಗೋಳು ಅವರೇ ಅನುಭವಿಸಲಿ. ಆಗ ವೃಷಭ್ ನಗುವನು. ಪಾರುಗೆ ಕೋಪ ಬಂದು ವೃಷಭ್ ಕೈ ಕಿತ್ತೆಸೆಯುವಾಗ ಇನ್ನೂ ಗಟ್ಟಿಯಾಗಿ ಹಿಡಿಯುವನು. ಅಮ್ಮ ರೀ, ಕೈ ಬಿಡಿ, ನಾನು ಎಲ್ಲಿ ಹೋಗಲ್ಲ. ಹೇ ಪ್ಲೀಸ್ ಕಣೆ, ಹೋಗಿ ಹೆಲ್ಪ್ ಮಾಡು, ಹೋಗು, ಇಲ್ಲಾಂದರೆ ನನಗಾದರೂ ಪರ್ಮಿಷನ್ ಕೊಡು. ಅಯ್ಯೋ ಬಾವಾ, ಅವಳಿಗೆ ಈಗೆಲ್ಲ ಕೇಳಬೇಡಿ, ಅವಳು ಟಿ ವಿಯಲ್ಲಿ ಎಂಥ ಹಾಡು ನೋಡ್ತಾಳೆ ಅಂತ ಅಬ್ಸರ್ವ್ ಮಾಡಿದ್ದೀರಾ? ಬರೀ ಹೀರೋಯಿನ್ಗೆ ಕಾಟ ಕೊಡುವಂಥ ಹಾಡನ್ನೇ ನೋಡ್ತಾಳೆ, ಮತ್ತು ದರ್ಶನ್ ಹಾಡನ್ನು ನೋಡ್ತಾಳೆ. ದರ್ಶನ್ ಫೇವ್ರೆಟ್ ಹೀರೋ, ಆದರೆ ನೀವು ಅದೇ ರೀತಿ ಮಾಡಿ ಅಷ್ಟೆ. ಹೌದಾ ಮಗ? ಲೇ ರಘು, ಏನೋ ನೀನು ಒಬ್ಬ ಫ್ರೆಂಡಾ? ಹಾಂ, ನಂದು ಬಿಡು, ನಿನ್ನ ಹೆಂಡತಿಯಲ್ಲಿ ಅವಳನ್ನು ಕೇಳ್ತೀನಿ, ನಿನ್ನ ವಿಷಯ ಹೇಳು. ನಾನು ಮನೆ ಕಟ್ಟಿಸೋದು ಮುಗಿಯೋವರೆಗೂ ಬೇಡ ಅಂತ ನಿಮಗೆ ಹೇಳಿದ್ನಲ್ಲ. ಅಷ್ಟರಲ್ಲಿ ಸುಶೀಲಾ ಅವರು ಪಾರ್ವತಿನ ಆರತಿ ಮಾಡಲು ಕರೆಯುವಾಗ ಮಾಲಾ ಅವರು ಅವಳ ಕಡೆ ಆರತಿ ಮಾಡಿಸೋದು ಬೇಡ. ಅಜಯ್, ಅತ್ತೆ ಸುಮ್ಮನೆ ಇದ್ದರೆ ಸರಿ, ಇಲ್ಲ ಪರಿಣಾಮ ನೆಟ್ಟಗಿರಲ್ಲ. ಜ್ಯೋತಿ ನಿಮಗೆ ಸಂಬಂಧಪಟ್ಟವಳಲ್ಲ, ಅವಳು ನನ್ನ ಹೆಂಡತಿ, ಅದಕ್ಕೆ ಆರತಿ ಮಾಡ್ತಾರೆ. ಅವಳಿಗೆ ಇಬ್ಬರು ಗಂಡಂದಿರು, ಅಂಥವರ ಕಡೆಯಿಂದ ಆರತಿ ಮಾಡಿಸ್ಬಾರ್ದು. ಅಲ್ಲಿಗೆ ಪಾರ್ವತಿ ವೃಷಭ್ ಕೈ ಹಿಡ್ಕೊಂಡು ಬಂದು ಕೋಪದಿಂದ ಮಾಲನ ನೋಡಿ ಜ್ಯೋತಿಗೆ ಕುಂಕುಮ ಹಚ್ಚಿ ಆರತಿ ಮಾಡಿ ನಂತರ ಮಾಲಾ ಮುಖ ನೋಡಿ, ನಿಂಗೆ ಒಬ್ಬ ಗಂಡನ ಅಥವಾ ಅಫಿಷಿಯಲ ಅನ್ಅಫಿಷಿಯಲ ಅಂತ ಎರಡು ಇದ್ದಾವ? ಆದರೆ ನಾನು ಕಾನೂನಾತ್ಮಕವಾಗಿ ಎರಡನ್ನು ಮದುವೆ ಆಗಿದ್ದೀನಿ ಎಂದು ಜೋರಾಗಿ ಹೇಳುವಳು. ಆಗ ಅಜಯ್ ತಾಯಿ ಅಲ್ಲಿದ್ದ ಎಲ್ಲರೂ ಶಾಕ್ ಆದಾಗ ಪಾರು, ಮಾವ, ಆಮೇಲೆ ಫಂಕ್ಷನ್ ಮುಗಿದ ನಂತರ ಸ್ವಲ್ಪ ವಿಚಾರಿಸಿ ಒಂದಿಷ್ಟು ವಿಷಯ ತಿಳಿಯಬಹುದು. ನಿಮ್ಮ ತಂಗಿ ಅಂತ ಪತಿವ್ರತೆ ಅಂತ ತಿಳಿಯುತ್ತೆ. ಅಲ್ಲದೆ ಜ್ಯೋತಿಗೆ ವೃಷಭ್ ಪಾರು ಮುಖ ನೋಡಿದಾಗ ವೃಷಭ್ ಕೈ ಹಿಡಿದು ಅಲ್ಲಿಂದ ಕೆಳಗೆ ಬರುವಳು. ವಿಮಲಾ ಯೋಚಿಸುತ್ತಾ ಕುಳಿತಾಗ ಸಂಚಿತ್ ನೆನಪಾಗಿ, ನೀ ಹೇಳಿದಾಗೆ ನೀನೇ ಅವಳು ಅಂತ ನೀ ಹೇಳಿದೆಲ್ಲ ಮಾತನ್ನು ಬಾಯ್ಪಟ್ಟ ಮಾಡಿ ಒಪ್ಪಿಸಿ ಬಂದಿದ್ದೀನಿ. ಆಗ ವಿಮಲಾ ನಗುತ್ತಾ, ನಾನೇ ಅವಳು ಅಲ್ಲ, ಅವಳಿಗೆ ನೀನೇ ಓನರ್. ಅದನ್ನೇ ಹೇಳಿದೆ, ಅದಕ್ಕೆ ಅವಳು ನಾನೇನು ಪ್ರಾಪರ್ಟಿನ ಅಂತ ಕೇಳಿದ್ಲು. ಮನಸ್ಸು ಎಷ್ಟು ಬೈತಿತ್ತು ಗೊತ್ತಾ? ನನ್ನ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ. ಯಾರಿದ್ದಾರೆ ಶತ್ರು? ನಿಮ್ಮ ಅಮ್ಮನೇ ಶತ್ರು. ಅದಕ್ಕೆ ರಿಜಿಸ್ಟರ್ ಮದುವೆ ಆಗೋಣ, ನಮ್ಮ ಅಪ್ಪ ಅಮ್ಮನ ಒಪ್ಪಿಸೋದು ನನ್ನ ಜವಾಬ್ದಾರಿ ಅಂದೆ. ಕೇಳಲಿಕ್ಕೆ ರೆಡಿ ಇಲ್ಲ. ಆ ಹುಡುಗಿ ಮಾತು ತುಂಬ ನೋವು ತರಿಸುತ್ತೆ. ನಿನ್ನೆ ರಾತ್ರಿ ಬರ್ತ್ಡೇ ವಿಶ್ ಮಾಡ್ತೀನಿ ಅಂತ 12 ಗಂಟೆವರೆಗೆ ಎಚ್ಚರ ಇದ್ದಾಳಂತೆ. ಅದಕ್ಕೆ ಫೋನ್ ಮಾಡು ಅಂತ ಹೇಳಿದ್ದು. ನಿನಗೆ ಏನು ಫೀಲ್ ಅನ್ನೋದೇ ಇಲ್ವಾ? ಸುಮ್ಮನೆ ಇಷ್ಟು ದಿನ ಪ್ರೀತಿ ಅನ್ನುವ ನಾಟಕ ಮಾಡಿದ್ಯಾ? ನಿನಗೂ ನಿಮ್ಮ ಅಮ್ಮನ ಬುದ್ಧಿ ಬಂದಿದ್ದೇನಾ? ಹ್ಞೂ ಕಣ, ನಾನಿನ್ನ ಎಂದೂ ಇಷ್ಟಪಟ್ಟಿಲ್ಲ. ನೀನೇ ಹುಚ್ಚಂತರ ಪ್ರೀತಿಸಿದೆ, ನಾನು ಏನು ಮಾಡಲಿ? ಆಗ ಸಂಚಿತ್ ಕೋಪದಿಂದ ವಿಮಲಾ ಕಪಾಳಕ್ಕೆ ಹೊಡೆದು ಅಲ್ಲಿಂದ ತೆರಳುವನು. ತಲೆ ಕೊಡವಿ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಬಂದ ಕಣ್ಣೀರನ್ನು ಒರೆಸಿಕೊಂಡು ಹಾಂ ಬಂದೆ ಎಂದು ಒಳಗೆ ಹೋಗುವಳು. ಕಥೆ ಮುಂದುವರಿಯುತ್ತದೆ.